ಸಮಾಜದಲ್ಲಿ ಹಲವಾರು ಸೊಸೈಟಲ್ ಸ್ಟಿಗ್ಮಾಗಳಿವೆ. ಅವುಗಳಲ್ಲಿ ಒಂದರ ಬಗ್ಗೆ ಇವತ್ತು ಮಾತಾಡೋಣ. ಒಂದು ಮಗು ಅದೇ ವಯಸ್ಸಿನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರೆ ಬಹಳ ಹೈಪರ್ ಆಕ್ಟಿವ್, ಕೊಟ್ಟಿರೋ ಕೆಲಸ ಗಮನ ಇಟ್ಟು ಮಾಡೋಲ್ಲ, ಮನೆ ಅಥವಾ ಶಾಲೆಯಲ್ಲಿ ಯಾವುದೇ ನಿಯಮಗಳನ್ನ ಪಾಲಿಸೋದಿಲ್ಲ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಯಾರ ಮಾತಿಗೂ ಗಮನ ಕೊಡಲ್ಲ, ತನ್ನ ಚಾನ್ಸ್ ಬರೋವರೆಗೂ ವೇಟ್ ಮಾಡಲ್ಲ. ಎಸ್, ಯು ಆರ್ ರೈಟ್. ಇದು ಎಲ್ಲ ಮಕ್ಕಳಲ್ಲೂ ನೋಡ್ತೀವಿ. ಆದರೆ ADHD ಇರುವಂಥ ಮಕ್ಕಳಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ನೋಡ್ತೀವಿ. ಗುಣಲಕ್ಷಣಗಳು ತಮ್ಮ ಮಕ್ಕಳಲ್ಲಿ ಪದೇ ಪದೇ ಕಾಣಿಸ್ತಿದ್ರು ಸಹ ಎಷ್ಟೋ ತಂದೆ ತಾಯಿಗಳು ಬೇಕಾಗಿರುವಂಥ ಸೂಕ್ತವಾದಂಥ ಸಹಾಯವನ್ನ ಕೊಡಿಸ್ದೆ ನನ್ನ ಮಗು ತುಂಬಾ ಆಕ್ಟಿವ್, ಚಿಕ್ಕವರಾರ್ದೆ ದೊಡ್ಡವರ ಆಡಕ್ಕಾಗತ್ತಾ, ಹಿ ಇಸ್ ವೆರಿ ನಾಟಿ ಜಸ್ಟ್ ಲೈಕ್ ಇಸ್ XYZ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಬಂದಾಗ ಎಷ್ಟು ಕಾಳಜಿ ತೋರಿಸ್ತೀರಾ? ಅದೇ ರೀತಿ ಈ ಗುಣಲಕ್ಷಣಗಳು ಪದೇ ಪದೇ ಕಂಡು ಬರ್ತಿದೆ ಅಂದಲ್ಲಿ ಅವ್ರಿಗೆ ಬೇಕಾಗಿರೋದು ನಿಮ್ಮ ಬೈಗುಳ ಅಥವಾ ಹೊಡೆತ ಅಲ್ಲ, ಸಹಾಯ. ವಿಡಿಯೋ ಎಂಡ್ ಮಾಡೋಕ್ ಮುಂಚೆ ಒಂದು ಕಿವಿ ಮಾತು. ನಿಮ್ಮ ಪ್ರತಿಯೊಂದು ಚಟುವಟಿಕೆ, ಆಡೋ ಮಾತು, ನೋಡೋ ಕಂಟೆಂಟ್, ಮಕ್ಕಳ ಮೇಲೆ ಅಥವಾ ಸುತ್ತಲಿರೋರ ಮೇಲೆ ಬಳಸುವಂತ ಪದ, ನಿಮ್ಮ ಬಿಹೇವಿಯರು ಎಲ್ಲ ನಿಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀಳುತ್ತೆ. ಐ ಥಿಂಕ್ ಎವ್ರಿ ಕಿಡ್ ಡಿಸರ್ವ್ಸ್ ಅ ಗುಡ್ ಪೇರೆಂಟ್.